Okay. We shall take up the 8th problem on consignment accounting. I will read out the problem. Mr. Harshit of Ahmedabad consigned 300 saris at rupees 225 per sari to Gopesh of Udaipur at invoice price 225 is invoice price bracket ಅಲ್ಲಿ ಕಾಸ್ಟ್ ಪ್ರೈಸ್ rupees 150 ಪರ್ ಸಾರಿ ಅಂತ ಕೊಟ್ಟಿದ್ದಾರೆ. ಅಂದ್ರೆ ನಮ್ಗೆ ಇನ್ವಾಯ್ಸ್ ಪ್ರೈಸು ಗೊತ್ತಿದೆ, ಕಾಸ್ಟ್ ಪ್ರೈಸು ಗೊತ್ತಿದೆ. ಸೊ ಎರಡಲ್ಲಿ ನಾವು ಯಾವ ಮೆಥಡ್ ಬೇಕಾದ್ರೂ ರೆಕಾರ್ಡ್ ಮಾಡ್ಬೋದು. ಆದ್ರೆ ಇನ್ ಕೇಸ್ ಏನಾದ್ರೂ ಪ್ರಾಬ್ಲಮ್ ಎಂಡ್ ಅಲ್ಲಿ ಏನಾದ್ರೂ ಇದೇ ಮೆಥಡ್ ಫಾಲೋ ಮಾಡ್ರಿ ಅಂತ ಅಂದಾಗ ವಿ ವಿಲ್ ಗೋ ಅಕಾರ್ಡಿಂಗ್ ಟು ದಟ್. ಓಕೆ. Harshit paid expenses rupees 3000 on consignment. Okay, so Harshit is the consigner. Consigner expenses 3000 rupees ಇದೆ. Harshit wrote a bill on Gopesh of rupees 25,000 for 3 months which was accepted by him. Advance ಆಗಿ ಗೋಪೇಶ್ ಒಂದು ಬಿಲ್ ಅನ್ನ ಅಕ್ಸೆಪ್ಟ್ ಮಾಡಿ ಹರ್ಷಿತ್ಗೆ ಕೊಟ್ಟಿದ್ದಾನೆ. The bill value is 25,000. Harshit discounts it from bank for 24,500. So ಇದು 3 months ಬಿಲ್ ಆಗಿತ್ತು. ಆದ್ರೆ ಹರ್ಷಿತ್ 3 months ವರೆಗೂ ವೇಟ್ ಮಾಡ್ಲಿಲ್ಲ. ಅವನು ಇಮಿಡಿಯೇಟ್ ಆಗಿ ಹೋಗಿ ಬ್ಯಾಂಕ್ ಅಲ್ಲಿ ಡಿಸ್ಕೌಂಟ್ ಮಾಡ್ಕೊಂಡ. ಸೊ ಡಿಸ್ಕೌಂಟ್ ಅಮೌಂಟ್ ಅವನು 500 rupees ಕೊಟ್ಟಿದ್ದಾನೆ. ಯಾಕಂದ್ರೆ 25,000 ಇಸ್ ದಿ ಬಿಲ್ ವ್ಯಾಲ್ಯೂ. ಆದ್ರೆ ಅವ್ನ್ ಬ್ಯಾಂಕ್ ಇಂದ ಸಿಕ್ಕಿದ್ದು 24,500 ಅಂದ್ರೆ ಡಿಸ್ಕೌಂಟ್ ಎಕ್ಸ್ಪೆನ್ಸಸ್ 500 rupees ಆಯ್ತು. ಗೋಪೇಶ್ ಪೇಡ್ ಆಕ್ಟ್ರಾಯ್ rupees 900. ಸೊ ಕನ್ಸೈನಿ ಗೋಪೇಶ್ ಎಕ್ಸ್ಪೆನ್ಸಸ್ ಆಕ್ಟ್ರಾಯ್ ಕೊಟ್ಟಿದ್ದಾನೆ 900 rupees and sold 250 saris to Usha for rupees 200 each. So out of 300 saris, 250 saris ಗೋಪೇಶ್ ಉಷಾಗೆ ಮಾರ್ತಾನೆ. ಒಂದು ಸಾರಿಗೆ 200 rupees ಅನ್ನ ಚಾರ್ಜ್ ಮಾಡ್ತಾನೆ. ಓಕೆ. ಸೊ ನೋಡಿ, ಇನ್ವಾಯ್ಸ್ ಪ್ರೈಸ್ 225 ಇದೆ, ಕಾಸ್ಟ್ ಪ್ರೈಸ್ 150 ಇದೆ, ಮಾರಿದ್ದು 200 rupees ಗೆ. 20 saris were stolen from ಗೋಡೌನ್. ಸೊ ಈಗ ಗೋಡೌನ್ ಅಂದ ತಕ್ಷಣ ಅದು ಗೋಪೇಶ್ ಕಡೆ ಇರುವಾಗ ಕಳ್ತನ ಆಗಿದೆ. ಸೊ ಗೋಡೌನ್ ಇಂದ 20 saris ಕಳ್ತನ ಆಗಿದೆ. ಗೋಪೇಶ್ is entitled for 5% general commission, 2% del credere commission. ಸೊ ಜನರಲ್ ಕಮಿಷನ್ 5% ಇದೆ, ಡೆಲ್ ಕ್ರೆಡರೆ ಕಮಿಷನ್ ಅಂತ ಅಂದ್ರೆ ಈ ಬ್ಯಾಡ್ ಡೆಟ್ಸ್ ರಿಸ್ಕ್ ಅನ್ನ ತಗೊಳ್ಳೋದಕ್ಕೆ ಅಡಿಷನಲ್ ಕಮಿಷನ್ ಅನ್ನ ಕೊಡ್ತಾರೆ. ಓಕೆ. ಸೊ ದಟ್ ಈಸ್ ಡೆಲ್ ಕ್ರೆಡರೆ ಕಮಿಷನ್. ವಿ ಹ್ಯಾವ್ ಆಲ್ರೆಡಿ ಡನ್ ದಿಸ್. ಸೊ 5% ಜನರಲ್ ಕಮಿಷನ್, 2% del credere commission. Accounts are prepared at cost price. Okay, in case ಈ ಸೆಂಟೆನ್ಸ್ ಕೊಟ್ಟಿರ್ಲಿಲ್ಲ ಅಂತಂದ್ರೆ ಯು ಕುಡ್ ಹ್ಯಾವ್ ಫಾಲೋಡ್ ಎನಿ ಮೆಥಡ್. ಇನ್ವಾಯ್ಸ್ ಪ್ರೈಸ್ ಮೆಥಡ್ ಆದ್ರೂ ಫಾಲೋ ಮಾಡಬಹುದಾಗಿತ್ತು, ಕಾಸ್ಟ್ ಪ್ರೈಸ್ ಮೆಥಡ್ ಆದ್ರೂ ಫಾಲೋ ಮಾಡಬಹುದಾಗಿತ್ತು. ಆದ್ರೆ ಇಲ್ಲಿ ಸ್ಪೆಸಿಫೈ ಮಾಡಿದ್ದಾರೆ ಅಕೌಂಟ್ಸ್ ಆರ್ ಪ್ರಿಪೇರ್ಡ್ ಅಟ್ ಕಾಸ್ಟ್ ಪ್ರೈಸ್ ಅಂತ. ಸೊ ವಿ ಹ್ಯಾವ್ ಟು ಫಾಲೋ ಕಾಸ್ಟ್ ಪ್ರೈಸ್ ಮೆಥಡ್. ಪ್ರಿಪೇರ್ ಕನ್ಸೈನ್ಮೆಂಟ್ ಅಕೌಂಟ್, ಗೋಪೇಶ್ ಅಕೌಂಟ್ ಅಂಡ್ ಅಬ್ನಾರ್ಮಲ್ ಲಾಸ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಹರ್ಷಿತ್. ಅಂದ್ರೆ ಕನ್ಸೈನರ್ ಬುಕ್ಸ್ ಅಲ್ಲಿ 3 ಅಕೌಂಟ್ ಅನ್ನ ರೆಡಿ ಮಾಡಬೇಕು ಅಂಡ್ ಹರ್ಷಿತ್ಸ್ ಅಕೌಂಟ್ ಇನ್ ದಿ ಬುಕ್ಸ್ ಆಫ್ ಗೋಪೇಶ್. ಕನ್ಸೈನೀಸ್ ಬುಕ್ಸ್ ಅಲ್ಲಿ ಕನ್ಸೈನರ್ ಅಕೌಂಟ್ ಅನ್ನ ಓಪನ್ ಮಾಡಬೇಕು, ಅಂದ್ರೆ ಹರ್ಷಿತ್ ಅಕೌಂಟ್ ಅನ್ನ ಓಪನ್ ಮಾಡಬೇಕು. ಓಕೆ. ಸೊ ವಿತ್ ದಿಸ್ ಲೆಟ್ ಅಸ್ ಸ್ಟಾರ್ಟ್ ಪ್ರಿಪೇರಿಂಗ್ ದಿ ರಿಕ್ವೈರ್ಡ್ ledger accounts. First in the books of Harshit andre consigner. So consigner in the books of Harshit, consignment account. So ಇಲ್ಲಿ ಕಾಸ್ಟ್ ಪ್ರೈಸ್ ಮೆಥಡ್ ಅನ್ನ ಫಾಲೋ ಮಾಡಕ್ ಹೇಳಿರೋದ್ರಿಂದ ನೋ ಲೋಡಿಂಗ್ ಹಿಯರ್. ಲೋಡಿಂಗ್ ಇರೋದಿಲ್ಲ, ಎಲ್ಲಾನು ನಾವು ಕಾಸ್ಟ್ ಪ್ರೈಸ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಲೆಟ್ ಅಸ್ ಸ್ಟಾರ್ಟ್. 2 goods sent on consignment account. ಸೊ ಇಲ್ಲಿ ಕಾಸ್ಟ್ ಪ್ರೈಸ್ ಇದೆ. ಎಷ್ಟು ಸಾರೀಸ್ ಅನ್ನ ಕಳಿಸಿದ್ದಾರೆ? 300 saris. ಕಾಸ್ಟ್ ಪ್ರೈಸ್ ತಗೊಳ್ಳಿ, ಇನ್ವಾಯ್ಸ್ ಪ್ರೈಸ್ ಅಲ್ಲ, 225 ಅಲ್ಲ. ಕಾಸ್ಟ್ ಪ್ರೈಸ್ ಏನ್ ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾರೆ 150, ದಟ್ ಈಸ್ ಟು ಬಿ ಟೇಕನ್. ಸೊ ವಾಟ್ ವಿಲ್ ಬಿ ದಿ ಅಮೌಂಟ್ ಹಿಯರ್? 300 into 150, 45,000. Okay, 45,000 will be the amount. Next, expenses ಕೊಟ್ಟಿದ್ದಾನೆ ಹರ್ಷಿತ್. So let us assume that it is paid through bank to bank account. So bracket, you can write expenses
So expenses is 3000. 3000. Then next, ಬಿಲ್ ಕೊಟ್ಟ, ಬಿಲ್ ಅನ್ನ ಏನ್ ಮಾಡ್ದ ಹರ್ಷಿತ್, ಬ್ಯಾಂಕಿಗೆ ಹೋಗಿ ಡಿಸ್ಕೌಂಟ್ ಮಾಡಿದ. ಸೊ ಟು ಬಿಲ್ ರಿಸೀವೆಬಲ್ ಅಕೌಂಟ್, ಇದು ಡಿಸ್ಕೌಂಟ್. ಓಕೆ, ಡಿಸ್ಕೌಂಟ್. ಸೊ ಡಿಸ್ಕೌಂಟ್ ಎಷ್ಟಾಯ್ತು? 25,000 minus 24,500 will be 500. 500. ಓಕೆ, ಈಗ ಗೂಡ್ಸ್ ಗೋಪೇಶ್ ಕಡೆ ಹೋಯ್ತು. ಗೋಪೇಶ್ ಡೆಲಿವರಿ ತಗೊಳ್ಳುವಾಗ ಕೆಲವೊಂದು ಎಕ್ಸ್ಪೆನ್ಸಸ್ ಅನ್ನ ಕೊಟ್ಟ. ದಟ್ ಈಸ್ ಆಕ್ಟ್ರಾ ಎಕ್ಸ್ಪೆನ್ಸಸ್. ಸೊ ಯು ಕ್ಯಾನ್ ರೈಟ್ ಹಿಯರ್ ಎಕ್ಸ್ಪೆನ್ಸಸ್ 900. ಓಕೆ, ಸೊ ದೆನ್ ಸೇಲ್ ಆಯ್ತು. ಸೇಲ್ ಎಷ್ಟಾಗಿದೆ? 250 sarees. Sales. Okay, so here we can calculate 250 sarees into 200. So what is the amount? Sale amount is 50,000. 50,000. Okay, ಕಳಿಸಿದ್ದು 300 sarees, ಸೇಲ್ ಆಗಿದ್ದು 250 sarees. ಅಂದ್ರೆ ಇನ್ನು 50 sarees ಉಳಿದಿದೆ. ಅದರಲ್ಲಿ 20 sarees ಗೋಡೌನ್ ಇಂದ ಕಳ್ತನ ಆಗಿದೆ ಬೈ ಅಬ್ನಾರ್ಮಲ್ ಲಾಸ್. By abnormal loss. So ಈಗ abnormal loss ಗೆ we shall have a working note. But before that, ಸೇಲ್ ಆದ ತಕ್ಷಣ ನಾವು ಕಮಿಷನ್ ಅನ್ನ ಚಾರ್ಜ್ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಡೋಣ. ಟು ಗೋಪೇಶ್ ಅಕೌಂಟ್ ಕಮಿಷನ್. ಓಕೆ, ಸೊ ಹೌ ಟು ಕ್ಯಾಲ್ಕುಲೇಟ್ ದಿ ಕಮಿಷನ್? ಎರಡು ಕಮಿಷನ್ ಇದೆ. ಒಂದು 5% ಆನ್ ಸೇಲ್ಸ್, ಇನ್ನೊಂದು 2%. ಸೊ 5% ಮೇಲೆ 50,000 into 5 divided by 100. ಇದು ಎಷ್ಟಾಗತ್ತೆ? 2,500. ಇನ್ನೊಂದು 50,000 into 2%. And this will be 1,000. Okay. So outer column, write the total commission 3,500. Okay. So now come to the abnormal loss account. Let us have a working note. Abnormal loss. Abnormal loss. Let us calculate the abnormal loss here. First take cost of 20 sarees. ಯಾಕಂದ್ರೆ 20 ಗೋಡೌನ್ ಇಂದ ಕಳ್ತನ ಆಗಿರೋದು. 20 sarees 150 into 20. ಎಷ್ಟಾಯ್ತು ಇದು? 3,000 ಆಯ್ತು. Then, okay, next Harshit expenses. Harshit's expenses. So total Harshit expenses is 3,000. ಆದ್ರೆ 3,000 ಅದು 300 sarees ಗೆ. 20 sarees ಗೆ ಎಷ್ಟು? So 3,000 into 20 divided by 300. 200? ಹೌದಾ? Okay. Now next, ಕಳ್ತನ ಆಗಿದ್ದು ಗೋಡೌನ್ ಅಲ್ಲಿ. ಟ್ರಾನ್ಸಿಟ್ ಅಲ್ಲಿ ಏನಾದ್ರೂ ದಾರಿಯಲ್ಲಿ ಏನಾದ್ರೂ ಲಾಸ್ ಆಗಿದ್ರೆ ಇಷ್ಟಕ್ಕೆ ಮುಗಿತಿತ್ತು. ಆದ್ರೆ ಗೋಪೇಶಿನ ಗೋಡೌನ್ ಅಲ್ಲಿ ಆಗಿದೆ ಅಂದ್ರೆ ಗೋಪೇಶು ಕೂಡ 900 rupees ಖರ್ಚು ಮಾಡಿದ್ದು ಪ್ರಪೋರ್ಷನೇಟ್ ಆಗಿ ತಗೋಬೇಕಾಗತ್ತೆ. ಈಗ ಗೋಪೇಶ್ ಎಕ್ಸ್ಪೆನ್ಸಸ್. ಸೊ 900 ಅವನು ಆಕ್ಟ್ರಾಯ್ ಕೊಟ್ಟಿರೋದು, ಆದ್ರೆ ಅದು 300 ಗೆ. ಸೊ 300 ಗೆ ಅಂದ್ರೆ 20 ಗೆ ಎಷ್ಟಾಯ್ತು? ಎಷ್ಟಾಯ್ತದು? 60. ಹೌದಾ? 60 rupees. Now let us take the total and this will be our abnormal loss amount. Okay. So total will be 3,260. So you can just write it here, 3,260.
Okay. So 250 ಸೇಲ್ ಆಯ್ತು, 20 ಕಳ್ತನ ಆಯ್ತು, ಇನ್ನು ಎಷ್ಟು ಉಳಿತು ಸ್ಟಾಕ್ ಅಲ್ಲಿ? 30 sarees ಉಳಿತು. By inventories on consignment. So again we shall have a working note here. So cost method ಇರೋದ್ರಿಂದ ಕಾಸ್ಟ್ ಪ್ರೈಸ್ ಅನ್ನೇ ತಗೋಬೇಕು. ಇನ್ವಾಯ್ಸ್ ಇದ್ದಿದ್ರೆ ಇನ್ವೆಂಟರೀಸ್ ಅನ್ನ ಇನ್ವಾಯ್ಸ್ ಪ್ರೈಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ವಿ. Okay, now inventories on consignment. So first take cost of 30 sarees. So this will be 150 into 30. This will be 4,500. Then Harshit's expenses. Bracket ಅಲ್ಲಿ ಟೋಟಲ್ ಅವ್ನು ಖರ್ಚು ಮಾಡಿದ್ದು 3000, ಆದ್ರೆ ಅದು 300 ಸಾರೀಸಿಗೆ 30 ಸಾರೀಸಿಗೆ ಎಷ್ಟು? 300. ನೆಕ್ಸ್ಟ್ ಅದೇ ರೀತಿ ಗೋಪೇಶ್ ಎಕ್ಸ್ಪೆನ್ಸಸ್. ಸೊ ಅವನ್ ಖರ್ಚು ಮಾಡಿದ್ದು 900, ಆದ್ರೆ ಅದು 300 ಸಾರೀಸಿಗೆ, ಈಗ 30 ಸಾರೀಸಿಗೆ ಎಷ್ಟು? So this will come to 90. Okay. Now take the total. Total will be the inventories value. 4,890. Write it. Yes. 4,890. Okay. So we have taken everything. Now we need to find out the profit or loss. So ಮೇಲ್ ನೋಟಕ್ಕಂತೂ ಪ್ರಾಫಿಟ್ ಕಾಣ್ತಾ ಇದೆ. To profit and loss account. Okay, take the total credit side total. 58,100. 58,150. Yes, now find out the profit amount. 58,150 minus 45,000, 3,500, 900, 3,500. Will it be 5,250, ma'am. 5,250. Yes, this is our consignment account in the books of Harshit. So in the books of Harshit, they had told us to prepare 3 accounts: consignment account, Gopesh account, abnormal loss account. Okay, let us prepare next account, Gopesh account. So first sale agid ಬರ್ಕೊಂಬಿಡಿ. Gopesh ಎಷ್ಟಕ್ಕೆ ಸೇಲ್ ಮಾಡಿದಾನೆ? 50,000 rupees ಸೇಲ್ಸ್ ಆಗಿದೆ. So just see here, Gopesh account 50,000. We have to take this to consignment account. $50,000. ಈಗ ಈ 50,000 ಅನ್ನ ಹೇಗೆ ಪೇ ಮಾಡಿದಾನೆ? ಫಸ್ಟ್ ಅಡ್ವಾನ್ಸ್ ಕೊಟ್ಟಿದ್ದಾನೆ, ಬಿಲ್ಸ್ ರಿಸೀವೇಬಲ್. ಓಕೆ, ಸೊ ಅದನ್ನ ಹೇಗೆ ಕೊಟ್ಟಿದ್ದಾನೆ? ಎಷ್ಟಿದೆ ಅದು? 25,000. ನೆಕ್ಸ್ಟ್ ಅವನು ಎಕ್ಸ್ಪೆನ್ಸಸ್ ಮಾಡ್ಕೊಂಡಿದ್ದಾನೆ ಬೈ ಕನ್ಸೈನ್ಮೆಂಟ್ ಅಕೌಂಟ್. In bracket you can write expenses. The expenses 900 ಕೊಟ್ಟಿದ್ದಾನೆ. Okay, then next commission ತಂದು commission calculate ಮಾಡ್ಕೊಂತಾನೆ. Consignment account. So commission. So his commission we have calculated, total is 3,500. 3,500. ಈಗ ಎಷ್ಟು ಕೊಡ್ಬೇಕು ನೋಡಿ ಅವ್ನ ಬ್ಯಾಲೆನ್ಸ್?
ಸೊ ಅದನ್ನ ಹೇಗ್ ಪೇ ಮಾಡ್ತಾರೆ ಅಂತ ಕೊಟ್ಟಿಲ್ಲ. ಸೊ ಬೈ ಬ್ಯಾಲೆನ್ಸ್ ಅಮೌಂಟ್ ಅಂತ ಬರ್ಕೊಳ್ಳೋಣ. ಸೊ by balance amount, just take the total 50,000, 50,000. ಬ್ಯಾಲೆನ್ಸ್ ಎಷ್ಟು ಉಳಿತು? 25,000 ಮೊದ್ಲೇ ಅಡ್ವಾನ್ಸ್ ಕೊಟ್ಟಿದ್ದಾನೆ. 900 ತನ್ನ ಎಕ್ಸ್ಪೆನ್ಸಸ್ ಅನ್ನ ಕಟ್ ಮಾಡ್ಕೊಂತಾನೆ. 3,500 ತನ್ನ ಕಮಿಷನ್ ಅನ್ನ ಕಟ್ ಮಾಡ್ಕೊಂತಾನೆ. ಎಷ್ಟು ಕೊಡೋದಾಯ್ತು ಈಗ? 20,600 ma'am. 20,600. So this is Gopesh's account. Okay. Now they have told us to even prepare abnormal loss account. Okay. So consignment account ಅಲ್ಲಿ abnormal loss account ನಾವು ಕೊಟ್ಟಿದೀವಿ effect, ಅದನ್ನೇ ಇಲ್ಲಿ ರೆಕಾರ್ಡ್ ಮಾಡ್ಕೊಂತೀವಿ. ಓಕೆ, ಕನ್ಸೈನ್ಮೆಂಟ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ಬಂದಿದೆ, ಹಾಗಾದ್ರೆ ಅಬ್ನಾರ್ಮಲ್ ಲಾಸ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ಬರುತ್ತೆ. ಟು ಕನ್ಸೈನ್ಮೆಂಟ್ ಅಕೌಂಟ್. ಅಬ್ನಾರ್ಮಲ್ ಲಾಸ್ ಅಮೌಂಟ್ ಎಷ್ಟು ಬಂತು? 3,260. Okay, this will be transferred to profit and loss account. Loss account. ಡೆಬಿಟ್ ಸೈಡ್ ಹೋಗುತ್ತೆ. ಸೊ ಹಾಗಾಗಿ ಅಬ್ನಾರ್ಮಲ್ ಲಾಸ್ ಅಕೌಂಟ್ ಕ್ರೆಡಿಟ್ ಆಗತ್ತೆ. 3,260 ಓವರ್. This will be our abnormal loss account. Okay. Yes. So we have prepared all the 3 ledger accounts in the books of consignor, andre Harshit. Now they have told us to prepare Harshit's account in the books of Gopesh. Iga consignor account anna heg baritane? In the books of Gopesh, Harshit's account. So avanu heg baritane? ಸೇಲ್ ಎಷ್ಟಾಯ್ತು ಅದನ್ನ ಬರೀತಾನೆ. ಬೈ ಬ್ಯಾಂಕ್ ಅಕೌಂಟ್, ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಒಂದ್ಸತಿ ನೀವು ಒಂದ್ ಕಡೆ ಬ್ಯಾಂಕ್ ತಗೊಂಡ್ರೆ ಎಲ್ಲಾ ಕಡೆ ಬ್ಯಾಂಕ್ ತಗೊಳ್ಳಿ. ಸೇಲ್ ಆಗಿ ಅವ್ನ್ ಕೊಡ್ಬೇಕಾಗಿರೋ ದುಡ್ಡು ಎಷ್ಟು? 50,000 ಅವನಿಗೆ ಬಂದಿದೆ. ಈ ದುಡ್ಡು ಯಾರಿಗ್ ಸೇರಿದ್ದು? ಹರ್ಷಿತ್ಗೆ ಸೇರಿದ್ದು. ಈಗ ಅದರಲ್ಲಿ ಏನೇನ್ ಕೊಟ್ಟಿದ್ದಾನೆ? ಟು ಬಿಲ್ ರಿಸಿವೇಬಲ್ ಅಕೌಂಟ್. ಸೊ ಬಿಲ್ ಅಲ್ಲಿ 25,000 ಕೊಟ್ಟಾಗಿದೆ. ನೆಕ್ಸ್ಟ್ ಮತ್ತೆ ಟು ಬ್ಯಾಂಕ್ ಅಕೌಂಟ್. ಎಕ್ಸ್ಪೆನ್ಸಸ್ ತಾನ್ ಖರ್ಚು ಮಾಡಿದಾನೆ, ಕನ್ಸೈನರ್ ಪರವಾಗಿ ತಾನ್ ಖರ್ಚು ಮಾಡಿರೋದು 900 rupees. ಅದನ್ನ ಹರ್ಷಿತ್ ಕೊಡ್ಬೇಕು, ಅದಕ್ಕೆ ಹರ್ಷಿತ್ ಅಕೌಂಟ್ ಅಲ್ಲಿ ಹಾಕ್ತಾನೆ. ನೆಕ್ಸ್ಟ್ ಅವನ್ ಮಾಡಿರೋ ಈ ಸರ್ವಿಸ್ಗೆ he will charge commission, so to commission account. So commission is 3,500. ಓಕೆ, ಈಗ ಬ್ಯಾಲೆನ್ಸ್ ಕೊಡೋದಿದೆ ಅಂತಾನು ಬರ್ಕೊಂತಾನೆ. ಟು ಬ್ಯಾಲೆನ್ಸ್ ಅಮೌಂಟ್. ಸೊ ಬ್ಯಾಲೆನ್ಸ್ ಅಮೌಂಟ್ 20,600. ಸೊ ಟೋಟಲ್ 50,000. ಇದನ್ನಿಷ್ಟೇ ರೆಕಾರ್ಡ್ ಮಾಡ್ಕೊಂತಾನೆ. ಸೊ ದಿಸ್ ಇಸ್ ಹರ್ಷಿತ್ಸ್ ಅಕೌಂಟ್, ಅಂದ್ರೆ ಕನ್ಸೈನರ್ಸ್ ಅಕೌಂಟ್ ಇನ್ ದಿ ಬುಕ್ಸ್ ಆಫ್ ಗೋಪೇಶ್. ಸೊ ನೀವು ಇದನ್ನ ನೋಡಿದಾಗ ಈ ಗೋಪೇಶ್ ಅಕೌಂಟ್ ಮತ್ತೆ ಹರ್ಷಿತ್ಸ್ ಅಕೌಂಟ್ ಎರಡೂ ಒಂದೇ ಇದೆ. ಇಲ್ಲಿ ಕ್ರೆಡಿಟ್ ಅಲ್ಲಿ ಬಂದಿದ್ದು ಇಲ್ಲಿ ಡೆಬಿಟ್ ಅಲ್ಲಿ ಬರುತ್ತೆ, ಅಲ್ಲಿ ಡೆಬಿಟ್ ಸೈಡ್ ಬಂದಿದ್ದು ಇಲ್ಲಿ ಕ್ರೆಡಿಟ್ ಸೈಡ್ ಬರುತ್ತೆ. ಅದ್ರಲ್ಲೆಲ್ಲ ನಾವು ಕನ್ಸೈನ್ಮೆಂಟ್ ಅಕೌಂಟ್ ಅಂತ ತೋರಿಸ್ತೀವಿ. ಇಲ್ಲಿ ಅವನು ಆಕ್ಚುಯಲ್ ಹೇಗ್ ಇಸ್ಕೊಂಡಿದ್ದಾನೆ ದುಡ್ಡು ಅದನ್ನ ತೋರಿಸ್ತೀವಿ. ಸೊ ಎಕ್ಸ್ಪೆನ್ಸಸ್ ನಾವು ಕನ್ಸೈನ್ಮೆಂಟ್ ಅಕೌಂಟ್ ಅಂತ ಬರೆದ್ ಬಿಡ್ತೀವಿ. ಯಾರು ಬರೀತಾರದು? ಕನ್ಸೈನರ್ ಬರೀತಾನೆ. ಅದ್ರ ಕನ್ಸೈನಿ ತಾನ್ ಕೊಟ್ಟಿದ್ದದು, ಸೊ ಅವನು ಬ್ಯಾಂಕ್ ಅಕೌಂಟ್ ಅಂತ ಬರೀತಾನೆ. ಅದೇ ರೀತಿ ಸೇಲ್ಸ್ ಆಗಿದ್ 50,000. ಸೊ ಸೇಲ್ಸ್ ಅಲ್ಲಿ ನಾವು ಗೋಪೇಶ್ ಅಕೌಂಟ್ ಅಂತ ಬರೀತೀವಿ. ಕನ್ಸೈನ್ಮೆಂಟ್ ಅಕೌಂಟ್ ಅಲ್ಲಿ ಗೋಪೇಶ್ ಎಷ್ಟು ಸೇಲ್ ಮಾಡಿದ್ದಾನೆ ಅಂತ. ಆದ್ರೆ ಇಲ್ಲಿ ಅವನು ಆಕ್ಚುಯಲ್ ಸೇಲ್ ಮಾಡಿ ರಿಸೀವ್ ಮಾಡ್ಕೊಂಡಿದ್ದಾನೆ. ಸೊ ಬ್ಯಾಂಕ್ ಅಕೌಂಟ್ 50,000 ಅಂತ ಬರ್ಕೊಂತಾನೆ. ಬೈ ಬ್ಯಾಂಕ್ ಅಕೌಂಟ್ 50,000 ಅಂತ. ಓಕೆ, ಸೊ ಇಫ್ ಯು ಕ್ಯಾನ್ ರೈಟ್ ಇಟ್ ಹಿಯರ್, ಸೇಲ್ಸ್ ಅಂತ ಬರ್ಕೊಂಡ್ಬಿಡ್ಬೋದು. ಸೇಲ್ಸ್. ಎಸ್. ಸೊ ದಿಸ್ ಇಸ್ ಹೌ ದಿ accounts will be prepared in consignment account.